ನೀವೇನಾದ್ರೂ ಒಂದು BS6 ಡೀಸೆಲ್ ಕಾರ್ ನ ಯೂಸ್ ಮಾಡ್ತಾ ಇದೀರಾ ಅಥವಾ ಒಂದು BS6 ಡೀಸೆಲ್ ಕಾರ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂತ ಹೇಳಿದ್ರೆ ಒಂದು DPF ರಿಲೇಟೆಡ್ ಇಶ್ಯೂ ಏನಿದೆ, ಸೊ ಇವಾಗ ಕಾಮನ್ ಆಗಿ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಕಾರ್ ನ ಡ್ರೈವ್ ಮಾಡಬೇಕಾದ್ರೆ ಸಡನ್ ಆಗಿ ಒಂದು ಪವರ್ ಲಾಸ್ ಆಗುತ್ತೆ ಅಥವಾ ಮೈಲೇಜ್ ಕೂಡ ಡ್ರಾಪ್ ಆಗಬಹುದು. ಇಲ್ಲ ಕೆಲವೊಂದು ಕೇಸಲ್ಲಿ ಈ ಒಂದು DPF ನ ವಾರ್ನಿಂಗ್ ಲೈಟ್ ಏನಿದೆ ಇದು ಕೂಡ ನಿಮ್ಮ ಸ್ಪೀಡೋಮೀಟರ್ ನಲ್ಲಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಬ್ಲಿಂಕ್ ಆಗುತ್ತೆ. ಸೊ ಏನಕ್ಕೆ ಈ ಒಂದು DPF ನ ಇಶ್ಯೂ ಬರ್ತಾ ಇದೆ, ಸೊ ಇದನ್ನ ಹೇಗೆ, ಅದಕ್ಕೆ ಸೊಲ್ಯೂಷನ್ ಗಳೇನು, ಹಾಗೇನೆ ಈ DPF ಬರ್ದಿರೋ ಹಾಗೆ ಅದನ್ನ ಅವಾಯ್ಡ್ ಮಾಡೋದು ಹೆಂಗೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರು, ಸೊ DPF ರಿಲೇಟೆಡ್ ಒಂದು ವಿಡಿಯೋನ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ DPF ಅಂದ್ರೆ ಏನು ಅಂತ ನೋಡೋಣ. DPF ಅಂತ ಹೇಳಿದ್ರೆ ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ ಕರಿತೀವಿ. ಸೊ ಇದು ಒಂದು BS6 ಏನ್ ವೆಹಿಕಲ್ ಗಳಿದಾವೆ, ಒಂದು ಮಾಡರ್ನ್ ಡೇ ಅಲ್ಲಿ ಏನ್ ಡೀಸೆಲ್ ಇಂಜಿನ್ಸ್ ಗಳನ್ನ ಇವಾಗ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ ಒಂದು DPF ನ ಯೂಸ್ ಮಾಡಿರ್ತಾರೆ. ಬಿಕಾಸ್ ಎಮಿಷನ್ ಕಂಟ್ರೋಲ್ ಸಿಸ್ಟಮ್ ನಲ್ಲಿ, ಎಮಿಷನ್ ಕಂಟ್ರೋಲ್ ಸಿಸ್ಟಮ್ ನಲ್ಲಿ ಈ ಒಂದು DPF ನ ಕೊಟ್ಟಿರೋದ್ರಿಂದ ಏನೇ ಒಂದು ಹಾರ್ಮ್ಫುಲ್ ಗ್ಯಾಸಸ್ ಏನು ಆ ಇಂಜಿನ್ ಇಂದ ಆಚೆ ಬರ್ತಾ ಇರುತ್ತೆ, ಲೈಕ್ ನಾಕ್ಸ್ ಇರಬಹುದು, ಲೈಕ್ ಕಾರ್ಬನ್ ಮೊನಾಕ್ಸೈಡ್ ಇರಬಹುದು, ಒಂದು ಬ್ಲಾಕ್ ಸೂಟ್ ಅಂತ ಕರಿತೀವಿ ಮೇನ್ಲಿ. ಸೊ ಈ ಒಂದು ಬ್ಲಾಕ್ ಸೂಟ್ ಏನಾದ್ರು ಆ ಒಂದು ಪರ್ಟಿಕ್ಯುಲರ್ ಫಿಲ್ಟರ್ ಏನಿದೆ ಅದ್ರ ಮೇಲೆ ಆಚೆ ಬರ್ದೇ ಇರೋ ಹಾಗೆ ಅದನ್ನ ಟ್ರ್ಯಾಪ್ ಮಾಡುತ್ತೆ. ಸೊ ಇದರಿಂದ ಎಮಿಷನ್ ನ ಕಂಟ್ರೋಲ್ ಮಾಡುವಂತ ಒಂದು ಕೆಲಸನ ಈ ಒಂದು DPF ಸಿಸ್ಟಮ್ ಮಾಡುತ್ತೆ. ಬಟ್ ಓವರ್ ದ ಟೈಮ್ ಪೀರಿಯಡಿಕಲಿ ನೀವು ಕಾರ್ನ ಯಾವಾಗ ರನ್ ಮಾಡ್ತಾನೆ ಇರ್ತೀರ, ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಈ ಒಂದು DPF ಏನಿರುತ್ತೆ ಇದರ ಒಳಗಡೆ ಬಂದು ಬ್ಲಾಕ್ ಸೂಟ್ ಅನ್ನೋದು ನಿಮ್ಗೆ ಅಲ್ಲಿ ಸ್ಟೋರ್ ಆಗ್ತಾನೆ ಹೋಗುತ್ತೆ. ಸೊ ಇದರಿಂದ ಆ DPF ಫಿಲ್ಟರ್ ಏನಿದೆ ಅದು ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಒನ್ಸ್ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಈ ಏನೇ ಸಿಂಪ್ಟಮ್ ಗಳನ್ನ ಹೇಳಿದೀನಿ, ಒಂದು ವಾರ್ನಿಂಗ್ ಲೈಟ್ ಬರುತ್ತೆ, ಇಲ್ಲ ಪವರ್ ಲಾಸ್ ಆಗ್ಬಹುದು, ಅದೇ ರೀತಿಯಾಗಿ ಮೈಲೇಜ್ ಕಡಿಮೆ ಆಗುವಂತ ಒಂದು ಏನು ಪ್ರಾಬ್ಲಮ್ಸ್ ಗಳಿರುತ್ತೆ ಅದು ನಿಮ್ಮ ಕಾರ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಿದ್ರೆ DPF ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ? ಈ ಇಂಡಿಯನ್ ಸಿಟೀಸ್ ಏನಿದಾವೆ, ಲೈಕ್ ಈಗ ನಮ್ಮ ಬೆಂಗಳೂರು ಇರಬಹುದು, ಹಾಗೆ ಒಂದು ಯಾವ್ದೋ ಮೆಟ್ರೋ ಸಿಟೀಸ್ ಇರಬಹುದು, ಇಲ್ಲಿ ಟ್ರಾಫಿಕ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಯಾವಾಗ್ಲೂ ನೀವು ವೆಹಿಕಲ್ ನ ಮೂವ್ ಮಾಡ್ತಾ ಇರ್ತೀರಾ ಸಿಟಿ ಕಂಡೀಷನ್ ಅಲ್ಲಿ, ಆ ಟ್ರಾಫಿಕ್ ಅಲ್ಲಿ ಕಾರ್ ನ ಓಡಿಸ್ತಾ ಇರ್ತೀರಾ, ಬಂಪರ್ ಟು ಬಂಪರ್ ನಿಮ್ಗೆ ಆ ಕಾರ್ ನ ಒಂದು ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ಸೊ ಈ ಕೇಸ್ ಗಳಲ್ಲಿ ಏನಾಗುತ್ತೆ, ಒಂದು ಶಾರ್ಟ್ ರೈಡ್ ಗಳನ್ನ ನೀವು ಮಾಡ್ತೀರಾ ಅಥವಾ ಅಂದ್ರೆ ನಿಮ್ಮ ಒಂದು ಆ ಟ್ರಿಪ್ ಏನಿರುತ್ತೆ ತುಂಬಾ ಶಾರ್ಟ್ ಆಗಿರುತ್ತೆ, ಇಲ್ಲ ಒಂದ್ ಕೆಲವೊಂದು ಕೇಸ್ ಅಲ್ಲಿ ಎಂಜಿನ್ ಅನ್ನೋದು ತುಂಬಾ ಹೀಟ್ ಆಗೋದೇ ಇಲ್ಲ ಅಂತ ಒಂದು ಕೇಸ್ ಗಳಲ್ಲಿ ನಿಮ್ಗೆ ಏನಿದೆ ಈ DPF ಅನ್ನೋದು, ಇದರಲ್ಲಿ ನಿಮ್ಗೆ ಆ ಒಂದು ಸೂಟ್ ಅನ್ನೋದು ಬಂದು ಕ್ಲಾಗ್ ಆಗುತ್ತೆ, ಅಲ್ಲಿ ಬಂದು ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆ ಒಂದು DPF ಏನಿರುತ್ತೆ ಅದು ತುಂಬಾ ಒಂದು ಹೀಟ್ ಆದ್ರೇನೆ ಅಲ್ಲಿ ನಿಮ್ಗೆ ಆ ಒಂದು ಮೂವ್ಮೆಂಟ್ ಅನ್ನೋದು ಫ್ರೀ ಆಗಿರುತ್ತೆ, ಅದು ಕೂಡ ಕ್ಲಿಯರ್ ಆಗ್ತಾನೆ ಇರುತ್ತೆ ಫ್ರೀಕ್ವೆಂಟ್ ಆಗಿ. ಇನ್ ಕೇಸ್ ನೀವೊಂದು ಶಾರ್ಟ್ ರೈಡ್ ಗಳನ್ನ ಮಾಡ್ತಾ ಇದೀರಾ, ಇಲ್ಲ ಒಂದು ಸಿಟಿಯಲ್ಲೇ ಜಾಸ್ತಿ ನೀವು ಕಾರ್ ನ ಓಡಿಸ್ತಾ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು DPF ಯಾವಾಗ ಹೀಟ್ ಆಗೋದಿಲ್ಲ, ಅಲ್ಲಿ ನಿಮ್ಗೆ ಕ್ಲಾಗ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾವಾಗ ಒಂದು DPF ಕ್ಲಾಗ್ ಆಗುತ್ತೆ, ನಿಮ್ಗೆ ಈ ಒಂದು DPF ನ ವಾರ್ನಿಂಗ್ ಲೈಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಪಿಕಪ್ ಲಾಸ್ ಹಂಗೆ ಮೈಲೇಜ್ ಇಶ್ಯೂಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ಈ ಒಂದು ವಾರ್ನಿಂಗ್ ಲೈಟ್ ಏನ್ ಬರುತ್ತೆ ಅದನ್ನ ನೀವ್ ಏನಾದ್ರು ಇಗ್ನೋರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಸಡನ್ ಆಗಿ ನಿಮ್ಗೆ ವೆಹಿಕಲ್ ನಿಮ್ಗೆ ಲಿಂಪ್ ಮೋಡ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಅದಕ್ಕೆ ರೆಸ್ಪಾನ್ಸ್ ಕೂಡ ಇರಲ್ಲ ಇಂಜಿನ್ ಇಂದ. ಅದೇ ರೀತಿಯಾಗಿ ನೀವು ವೆಹಿಕಲ್ ನ ಟೋ ಮಾಡುವಂತ ಪರಿಸ್ಥಿತಿ ಕೂಡ ಬರಬಹುದು. ಹಾಗೆ ಇದರ ಒಂದು ರಿಪೇರ್ ಕಾಸ್ಟ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗ ಈ ವಾರ್ನಿಂಗ್ ಲೈಟ್ ಬರುತ್ತೆ ನೀವು ನೆಕ್ಸ್ಟ್ ಆಕ್ಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಈ ಒಂದು ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಏನಾದ್ರು ಬ್ಲಾಕ್ ಆಯ್ತು ಅಂದ್ರೆ ಅದರ ಕ್ಲೀನಿಂಗ್ ಮಾಡುವಂತ ಒಂದು ಪ್ರೋಸೆಸ್ ನ ನಿಮಗೆ ರೀಜನರೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಈ ಒಂದು ರೀಜನರೇಷನ್ ಪ್ರೋಸೆಸ್ ಏನಿರುತ್ತೆ ಇದರಲ್ಲಿ ನಿಮ್ಗೆ 3 ಟೈಪ್ಸ್ ಇರುತ್ತೆ. ಅದರಲ್ಲಿ ಒಂದು ಆಕ್ಟಿವ್ ರೀಜನರೇಷನ್ ಪ್ರೋಸೆಸ್, ಹಾಗೆ ಒಂದು ಪಾಸಿವ್ ರೀಜನರೇಷನ್ ಪ್ರೋಸೆಸ್, ಅದೇ ರೀತಿಯಾಗಿ ಇವೆರಡು ಆಗಿಲ್ಲ ಅಂದಾಗ ಫೋರ್ಸ್ಡ್ ರೀಜನರೇಷನ್ ಪ್ರೋಸೆಸ್ ಅಂತ ಕರೀತೀವಿ. ಆಕ್ಟಿವ್ ರೀಜನರೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು DPF ಕ್ಲಾಗ್ ಆಗುವಂತ ಒಂದು ಸಿಗ್ನಲ್ ನಿಮ್ಗೆ ಎಂಜಿನ್ ECU ಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಸೆನ್ಸರ್ಸ್ ಗಳು ಇರ್ತವೆ. ಸೊ ಆ ಒಂದು ಬಿಫೋರ್ ಮತ್ತೆ ಆಫ್ಟರ್ ಅಲ್ಲಿ ನಿಮ್ಗೆ ಆತರ ಏನೋ ಒಂದು ಪ್ರೆಷರ್ ನಿಮ್ಗೆ ಇನಿಷಿಯಲ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಆ ಇಂಜೆಕ್ಟರ್ ಅನ್ನೋದು ನಿಮ್ಗೆ ಒಂದು ಅಡಿಷನಲ್ ಅಮೌಂಟ್ ಆಫ್ ಫ್ಯೂಲ್ ನ ನಿಮ್ಗೆ ಕಂಬಷನ್ ಚೇಂಬರ್ ಗೆ ಕಳಿಸುತ್ತೆ ಅಥವಾ ಸ್ಪ್ರೇ ಮಾಡುತ್ತೆ. ಸೊ ಅದರಿಂದ ಆ ಒಂದು ಎಂಜಿನ್ ನ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಎಂಜಿನ್ ಟೆಂಪರೇಚರ್ ಯಾವಾಗ ಜಾಸ್ತಿ ಆಗುತ್ತೆ ಅಥವಾ ಒಂದು DPF ನ ಟೆಂಪರೇಚರ್ ಯಾವಾಗ ಜಾಸ್ತಿ ಆಗುತ್ತೆ, ಸೊ ಅಲ್ಲಿ ನಿಮ್ಗೆ ಆ ಒಂದು ಸೂಟ್ ಫಾರ್ಮೇಶನ್ ಏನಿರುತ್ತೆ ಅದು ಬರ್ನ್ ಆಗ್ಬಿಟ್ಟು ಆಟೋಮೆಟಿಕ್ ಆಗಿ ಇದು ಕೂಡ ಆಚೆ ಹೋಗಿ ಆ DPF ಅನ್ನೋದು ಕ್ಲಿಯರ್ ಆಗುತ್ತೆ. ಇದು ಕೂಡ ಒಂದು ಹೈವೇ ಡ್ರೈವಿಂಗ್ ನಲ್ಲಿ ಆಗುವಂತ ಒಂದು ಪ್ರೋಸೆಸ್. ಸೊ ಸಿಟಿ ಡ್ರೈವಿಂಗ್ ನಲ್ಲೂ ಇದು ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆ ಟೈಮ್ ನಲ್ಲಿ ನಿಮ್ಗೆ ಎಂಜಿನ್ RPM ನಲ್ಲಿ ಕೆಲವೊಂದು ವೇರಿಯೇಷನ್ ಬರ್ಬೋದು, ಇಲ್ಲ ಒಂದು ಫ್ಯಾನ್ ಕೂಡ ರನ್ ಆಗ್ತಾ ಇರುತ್ತೆ. ಸೊ ಆ ಟೈಮ್ ಅಲ್ಲೂ ಕೂಡ ನಿಮ್ಗೆ ಅದಕ್ಕೆ ನೀವು ಅಲೋ ಮಾಡ್ಬೇಕಾಗತ್ತೆ. ನೀವು ಆ ಟೈಮ್ ಅಲ್ಲಿ ಏನಾದ್ರು ಎಂಜಿನ್ ಆಫ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ಪ್ರೋಸೆಸ್ ಅಲ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ನಿಮ್ಗೆ ಅಗೇನ್ ಅಲ್ಲಿ ಕ್ಲಾಗಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಪ್ಯಾಸಿವ್ ರೀಜನರೇಷನ್ ಏನಿದೆ ಇದು ಹೈವೇಗಳಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಯಾಕಂದ್ರೆ ನೀವು ಯಾವಾಗ ಹೈವೇಲಿ ಈ ಡೀಸೆಲ್ ಕಾರ್ ನ BS6 ಕಾರ್ ನ ನೀವು ಓಡಿಸ್ತೀರಾ ಆ ಟೈಮ್ ಅಲ್ಲಿ ನಿಮ್ಗೆ ಎಕ್ಸಾಸ್ಟ್ ಪೈಪ್ ಅನ್ನೋದು ತುಂಬಾ ಒಂದು ಹೈ ಟೆಂಪರೇಚರ್ ನಿಂದಾಗಿ ಎಂಜಿನ್ ಟೆಂಪರೇಚರ್ ಯೂಶಲಿ ನಿಮ್ಗೆ ಅವಾಗ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಗೆ ಈ ಒಂದು ಎಕ್ಸಾಸ್ಟ್ ಪೈಪ್ ಇಲ್ಲ DPF ಕೂಡ ತುಂಬಾ ಹೀಟ್ ಆಗೋದ್ರಿಂದ ಸೊ ಅದರಲ್ಲಿರುವಂತ ಏನ್ ಸೂಟ್ ಫಾರ್ಮೇಶನ್ ಆಗ್ತಾ ಇರುತ್ತೆ ಅದು ಕೂಡ ಬರ್ನ್ ಆಗಿ ಅಲ್ಲಿಂದ ನಿಮ್ಗೆ ಕ್ಲಿಯರ್ ಆಗಿ ಅದು ಆಚೆ ಹೋಗುತ್ತೆ. ಸೊ ಅದರಿಂದ ನಿಮ್ಗೆ ಕ್ಲಾಗಿಂಗ್ ಅನ್ನುವಂತ ಪ್ರಾಬ್ಲಮ್ ಹೈವೇ ಡ್ರೈವಿಂಗ್ ಅಲ್ಲಿ ಆಗೋದಿಲ್ಲ. ಇದನ್ನ ನಿಮ್ಗೆ ಪ್ಯಾಸಿವ್ ರೀಜನರೇಷನ್ ಅಂತ ಕರೀತಾರೆ. ಇನ್ ಕೇಸ್ ಏನಾದ್ರು ಈ ಒಂದು ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಮೋರ್ ದನ್ 70% ಗಿಂತ ಜಾಸ್ತಿ ಅದೇನಾದ್ರು ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಈ ಎರಡು ಆಕ್ಟಿವ್ ಮತ್ತು ಪ್ಯಾಸಿವ್ ಇಂದ ನಿಮ್ಗೆ ಇದನ್ನ ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಈ ಕಾರ್ನ
ಒಂದು ಸರ್ವಿಸ್ ಸೆಂಟರ್ ಗೆ ತಗೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ನಿಮ್ಗೆ ಒಂದು ಫೋರ್ಸ್ಡ್ ರೀಜನರೇಷನ್ ಅಂತ ಒಂದು ಪ್ರೋಸೆಸ್ ಮಾಡ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಆ ಒಂದು ಕಾರ್ಗೆ ಸ್ಕ್ಯಾನ್ ಟೂಲ್ ನ ಕನೆಕ್ಟ್ ಮಾಡ್ಬಿಟ್ಟು ಅಲ್ಲಿರುವಂತ ಒಂದು ಸೂಟ್ ಏನ್ ಡೆವಲಪ್ ಆಗಿರುತ್ತೆ ಅದನ್ನ ಕ್ಲಿಯರ್ ಮಾಡುವಂತ ಪ್ರೋಸೆಸ್ ಆ ಸ್ಕ್ಯಾನ್ ಟೂಲ್ ಇಂದಾನೆ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಒಂದು ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ. ಸೊ ಅವರಿಂದಾನೆ ಇದನ್ನ ಮಾಡಿಸ್ಬೇಕಾಗತ್ತೆ. ಸೊ ಯಾಕಂದ್ರೆ ಸೊ ಇದನ್ನ ನಿಮ್ಗೆ ಮ್ಯಾನುವಲ್ ಆಗಿ ಮಾಡುವಂತ ಆಪ್ಷನ್ಸ್ ಇರೋದಿಲ್ಲ. ಸೊ ಇನ್ ಕೇಸ್ ಈ ಒಂದು ಪೋಸ್ಟ್ ರೀಜನರೇಷನ್ ಅಲ್ಲೂ ಆ ಒಂದು DPF ಏನಾದ್ರು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು DPF ನ ಮ್ಯಾನುವಲ್ ಆಗಿ ಬಿಚ್ಚಿಬಿಟ್ಟು ಆಚೆ ಅದನ್ನ ಕ್ಲೀನ್ ಮಾಡುವಂತ ಪ್ರೋಸೆಸ್ ಇರುತ್ತೆ. ಇಲ್ಲಾಂದ್ರೆ ಇನ್ ಕೇಸ್ ಅದ್ರಲ್ಲೂ ಅದು ಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ರೀಪ್ಲೇಸ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಇದಲ್ದೇ ಕೆಲವೊಂದು ಮಾಡೆಲ್ ಗಳಲ್ಲಿ ನಿಮ್ಗೆ ಮ್ಯಾನುವಲ್ ರೀಜನರೇಷನ್ ಪ್ರೋಸೆಸ್ ನ ಕೂಡ ಮಾಡಬಹುದು. ಕೆಲವೊಂದು ಮ್ಯಾನುಫ್ಯಾಕ್ಚರರ್ಸ್ ಕೆಲವೊಂದು ಮಾಡೆಲ್ ಗಳಲ್ಲಿ ಒಂದು DPF ಸ್ವಿಚ್ ನ ಕೂಡ ಕೊಟ್ಟಿರ್ತಾರೆ. ಸೊ ಈ ಒಂದು ಸ್ವಿಚ್ ನ ಸಹಾಯದಿಂದ ನೀವು DPF ರೀಜನರೇಷನ್ ಪ್ರೋಸೆಸ್ ಏನಿರುತ್ತೆ ಸೊ ಮ್ಯಾನುವಲ್ ಆಗಿ ಮಾಡಬಹುದು. ಕೆಲವೊಂದು ಲೋಡ್ ಗಳನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಲೈಕ್ AC ಬ್ಲೋವರ್ ಇರಬಹುದು, ಹೆಡ್ಲೈಟ್ಸ್ ಇರಬಹುದು. ಇದನ್ನ ಆನ್ ಮಾಡ್ಬಿಟ್ಟು ಆ ಸ್ವಿಚ್ ನ ನೀವು ಪ್ರೆಸ್ ಮಾಡಿದ್ರೆ ಲಾಂಗ್ ಪ್ರೆಸ್ ಮಾಡುವಂತ ಪ್ರೋಸೆಸ್ ಕೂಡ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ RPM ಅನ್ನೋದು ಅರೌಂಡ್ 2000 RPM ಗೆ ಇಂಜಿನ್ ಹೋಗಿ ಅದು ಸ್ಟೇಬಲ್ ಆಗುತ್ತೆ. ಸೊ ಆ ಒಂದು ಪ್ರೋಸೆಸ್ ಏನಿರುತ್ತೆ ಒಂದು ಹಾಫ್ ಅನ್ ಅವರ್ ಅದನ್ನ ನೀವು ಮಾಡ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಈ ಪ್ರೋಸೆಸ್ ಮುಗಿದ ಮೇಲೆ RPM ಅನ್ನೋದು ನಾರ್ಮಲ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ವೆಹಿಕಲ್ ಆಫ್ ಮಾಡ್ಬಿಟ್ಟು ಅಗೇನ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಇದು ಒಂದು ಮ್ಯಾನುವಲ್ ರೀಜನರೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇದನ್ನ ಮ್ಯಾನುವಲ್ ಸ್ವಿಚ್ ನ ಸಹಾಯದಿಂದ ನೀವೇ ಮಾಡಬಹುದು. ಅದು ಮಾಡೋದಕ್ಕಿಂತ ಮುಂಚೆ ಓನರ್ಸ್ ಮ್ಯಾನುವಲ್ ಅಲ್ಲಿ ಏನೇನು ಪ್ರಿಕಾಷನ್ಸ್ ನ ಕೊಟ್ಟಿರ್ತಾರೆ ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಮಾಡೋದ್ರಿಂದ ರೀಜನರೇಷನ್ ಪ್ರೋಸೆಸ್ ನ ನೀವೇ ಮಾಡ್ಕೋಬಹುದಾಗುತ್ತೆ. ಹಾಗಿದ್ರೆ ಈ DPF ನ ಒಂದು ಸೂಟ್ ಲೆವೆಲ್ ಅಥವಾ ಬ್ಲಾಕೇಜ್ ಪರ್ಸೆಂಟೇಜ್ ಎಷ್ಟಿದ್ದಾಗ ಯಾವ ಒಂದು ರೀಜನರೇಷನ್ ಪ್ರೋಸೆಸ್ ವರ್ಕ್ ಆಗುತ್ತೆ. ಹಾಗಿದ್ರೆ ಈ ಒಂದು ರೀಜನರೇಷನ್ ಪ್ರೋಸೆಸ್ ನ ಒಂದು ಸಮ್ಮರಿ ಟೇಬಲ್ ನ ಕೂಡ ನೀವು ರೆಫರ್ ಮಾಡ್ಕೋಬಹುದು. ಇದರಿಂದ ನೀವು ಯಾವ ಒಂದು ಪರ್ಸೆಂಟೇಜ್ ಬ್ಲಾಕ್ ಆಗಿದ್ದಾಗ ಯಾವ ಒಂದು ರೀಜನರೇಷನ್ ಪ್ರೋಸೆಸ್ ಇಂದ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಯಾವ್ದನ್ನ ಮಾಡಿದ್ರೆ ಅದನ್ನ ಕ್ಲಾಗ್ ಆಗದಿರೋ ಹಾಗೆ ಪ್ರಿವೆಂಟ್ ಮಾಡ್ಕೋಬಹುದು ಅನ್ನೋದು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಕ್ಲಾರಿಟಿ ಆಗಿ ಯಾವ ಒಂದು ರೀಜನರೇಷನ್ ಪ್ರೋಸೆಸ್ ನೀವು ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಈ DPF ಬ್ಲಾಕ್ ಆಗದಿರೋ ಹಾಗೆ ಏನೇನು ಪ್ರಿಕಾಷನ್ಸ್ ಗಳನ್ನ ತಗೋಬಹುದು. ಮೊದಲನೇದಾಗಿ ಪ್ಯಾಸಿವ್ ರೀಜನರೇಷನ್ ಫಂಕ್ಷನ್ ಅಥವಾ ಪ್ರೋಸೆಸ್ ಏನಿರುತ್ತೆ ಅದನ್ನ ನೀವೇ ಮಾಡ್ಕೋಬಹುದಾಗುತ್ತೆ. ಯಾಕಂದ್ರೆ ನೀವೇನಾದ್ರೂ ಸಿಟಿಯಲ್ಲಿ ರೆಗ್ಯುಲರ್ ಆಗಿ ಕಾರ್ನ ಓಡಿಸ್ತಾ ಇರ್ತೀರಾ ಅಥವಾ ಟ್ರಾಫಿಕ್ ಕಂಡೀಷನ್ ಅಲ್ಲೇ ರೆಗ್ಯುಲರ್ ಆಗಿ ಓಡಿಸ್ತಾ ಇರ್ತೀರಾ ಅಂತ ಹೇಳಿದ್ರೆ DPF ಬ್ಲಾಕ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನಾದ್ರೂ ವೀಕ್ಲಿ ಒನ್ಸ್ ಒಂದು ಹೈವೇ ಡ್ರೈವಿಂಗ್ ನ ಒಂದು ಹೈವೇ ಟ್ರಿಪ್ ನ ಏನಾದ್ರು ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಒಂದು DPF ಒಂದು ಆಟೋಮೆಟಿಕ್ ಆಗಿ ಅಲ್ಲಿ ಪ್ಯಾಸಿವ್ ರೀಜನರೇಷನ್ ಪ್ರೋಸೆಸ್ ಆಗೋದ್ರಿಂದ ನಿಮ್ಗೆ ಅಲ್ಲಿ ಏನ್ ಸೂಟ್ ಲೆವೆಲ್ಸ್ ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ ಅದು ಕೂಡ ಕ್ಲಿಯರ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಿಮ್ಗೆ ಈ ಒಂದು ಎಕ್ಸಾಸ್ಟ್ ಟೆಂಪರೇಚರ್ ಒಂದು ಮೋರ್ ದೆನ್ 500 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ರಿಕ್ವೈರ್ಡ್ ಇರುತ್ತೆ. ಸೊ ಇದರಿಂದ ಯಾವುದೇ ಒಂದು ಎಂಜಿನ್ ಕಂಟ್ರೋಲ್ ಮಾಡ್ಯೂಲ್ ನ ಒಂದು ಸಿಗ್ನಲ್ ಇಲ್ದೇನೆ ಸೂಟ್ ಲೆವೆಲ್ಸ್ ಏನಲ್ಲಿ ಟ್ರಾಪ್ ಆಗುತ್ತೆ ಒಂದು ಏನು DPF ಒಳಗಡೆ ಅದು ಕ್ಲಿಯರ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ. ಅದಕ್ಕೋಸ್ಕರ ನೀವು ಅಟ್ ಲೀಸ್ಟ್ ಹೈವೇ ಡ್ರೈವಿಂಗ್ ನ ವೀಕ್ಲಿ ಒನ್ಸ್ ಆದ್ರೂ ಪ್ರಿಫರ್ ಮಾಡಬೇಕು. ಅದಾದ್ಮೇಲೆ ಒಂದು ಅಟ್ ಲೀಸ್ಟ್ 30 ಮಿನಿಟ್ಸ್ ಆದ್ರೂ ಆ ಕಾರ್ ನ ಒಂದು ಡ್ರೈವ್ ಮಾಡಬೇಕಾಗುತ್ತೆ. ಮೋರ್ ದೆನ್ 60 km/h ಸ್ಪೀಡ್ ಅಂಡ್ 60 to 100 ಅಲ್ಲಿ ನೀವು ಕಾರ್ ನ ಅಟ್ ಲೀಸ್ಟ್ ಡ್ರೈವ್ ಮಾಡಿದ್ರೆ ಈ ಒಂದು ಸೂಟ್ ಲೆವೆಲ್ಸ್ ಏನಿರುತ್ತೆ ಸೊ ಆಟೋಮ್ಯಾಟಿಕ್ ಆಗಿ ಕ್ಲಿಯರ್ ಆಗೋದ್ರಿಂದ DPF ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಬರೋದಿಲ್ಲ. ಸೊ ಎರಡನೇ ಪ್ರಿವೆನ್ಷನ್ ಮೆಥಡ್ ಏನಂತ ಹೇಳಿದ್ರೆ ಎಂಜಿನ್ ಏನಾದ್ರು ನಿಮ್ಗೆ RPM ಏನಾದ್ರು ವೇರಿಯೇಷನ್ ಆಗ್ತಿದೆ ಅಥವಾ ಎಂಜಿನ್ ಫ್ಯಾನ್ ಏನಾದ್ರು ಆಟೋಮೆಟಿಕಲಿ ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಆ ಕಾರ್ ನ ಎಂಜಿನ್ ನ ಆಫ್ ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಈ ಟೈಮ್ ಅಲ್ಲಿ ಕೆಲವೊಂದ್ಸಲ ನಿಮ್ಗೆ ರೀಜನರೇಷನ್ ಪ್ರೋಸೆಸ್ ಅನ್ನೋದು ಆಟೋಮೆಟಿಕಲಿ ಬ್ಯಾಕ್ ಎಂಡ್ ಅಲ್ಲಿ ಆಗ್ತಾ ಇರುತ್ತೆ. ರೀಜನರೇಷನ್ ಪ್ರೋಸೆಸ್ ಇದ್ರಲ್ಲಿ ಆಗ್ತಾ ಇರಬಹುದು. ಆ ಟೈಮ್ ಅಲ್ಲಿ ನೀವೇನಾದ್ರೂ ಈ ಒಂದು ಎಂಜಿನ್ ನ ಟರ್ನ್ ಆಫ್ ಮಾಡಿದ್ರೆ ಏನಾದ್ರು RPM ಫ್ಲಕ್ಚುಯೇಷನ್ ಆಗ್ತಾ ಇರಬೇಕಾದ್ರೆ ಇಲ್ಲ ಒಂದು ಫ್ಯಾನ್ ರನ್ ಆಗಬೇಕಾದ್ರೆ ಅಂತ ಹೇಳಿದ್ರೆ ಈ ಒಂದು ರೀಜನರೇಷನ್ ಪ್ರೋಸೆಸ್ ಬ್ರೇಕ್ ಆಗಬಹುದು. ಸೊ ಇದರಿಂದ ಕೂಡ ಸೂಟ್ ಲೆವೆಲ್ಸ್ ಅಲ್ಲಿ ಕ್ಲಾಗ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಈ ತರ ಒಂದು ಸಿಂಪ್ಟಮ್ ಗಳು ಏನಾದ್ರು ಕಾರ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಎಂಜಿನ್ ಆಫ್ ಮಾಡೋದಕ್ಕೆ ಹೋಗಬಾರ್ದು. ಅಂಡ್ ಮೂರನೇದಾಗಿ ತುಂಬಾ ಶಾರ್ಟ್ ಡ್ರೈವಿಂಗ್ಸ್ ಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ನೀವು ಶಾರ್ಟ್ ಟ್ರಿಪ್ ಗಳನ್ನ ಮಾಡಿಸಲೇಬೇಕಾಗುತ್ತೆ. ಬಟ್ ನೆಸೆಸಿಟಿ ಇಲ್ದಿರೋ ಟೈಮ್ ಅಲ್ಲಿ ನೀವು ಶಾರ್ಟ್ ಒಂದು ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡೋದು ಅಥವಾ ಯೂಸ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಇಲ್ಲಿ ಒಂದು ಬ್ಲಾಕೇಜ್ ಏನಾಗುತ್ತೆ ಅದನ್ನ ಅವಾಯ್ಡ್ ಮಾಡಬಹುದು. ಯಾಕಂದ್ರೆ ತುಂಬಾ ಇಂಜಿನ್ ಕೂಲ್ ಆಗಿದ್ದಾಗ ಸೊ ಇಂಜಿನ್ ಲೋ ಟೆಂಪರೇಚರ್ ಅಲ್ಲಿ ಆ ಬ್ಲಾಕ್ ಸೂಟ್ ಅನ್ನೋದು ನಿಮ್ಗೆ DPF ನ ಒಳಗಡೆ ಹೋಗಿ ಬ್ಲಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಒಂದು ಶಾರ್ಟ್ ಟ್ರಿಪ್ ನ ನೀವು ಮಾಡ್ತಾ ಇದ್ರೆ ಯಾವಾಗ್ಲೂ ಒಂದು ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬಿಟ್ಟು ಇಂಜಿನ್ ಆಫ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಕೇಸ್ ಗಳಲ್ಲಿ DPF ಬ್ಲಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸೊ ಒಂದು ಶಾರ್ಟ್ ಟ್ರಿಪ್ಸ್ ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಈ DPF ವಾರ್ನಿಂಗ್ ಲೈಟ್ ಬಂತು ಅಂತ ಹೇಳಿದ್ರೆ ನಾನು ಹೀಗೆ ಹೇಳಿರುವಂತ ಒಂದು ಕೆಲವೊಂದು ಸ್ಟೆಪ್ ಗಳನ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಕಾರ್ ಒಂದು ಹೈವೇ ಡ್ರೈವಿಂಗ್ ಗೆ ತಗೊಂಡೋಗಿ ಹೇಳಿರೋ ಒಂದು ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಏನಾದ್ರು ಒಂದು ಕಾಸ್ಟ್ಲಿ ರಿಪೇರ್ ಬರುತ್ತೆ ಅದನ್ನ ನೀವು ಸೇವ್ ಮಾಡಬಹುದು. ಈ ಡೀಸೆಲ್ ಎಂಜಿನ್ ಗಳು ಏನಿರ್ತವೆ ಇದೊಂದು ಪವರ್ಫುಲ್ ಮತ್ತೆ ಎಫಿಷಿಯಂಟ್ ಎಂಜಿನ್ ಗಳಾಗಿರ್ತವೆ. ನಮ್ಗೆ ಅದನ್ನ ಹೇಗೆ ಮೇಂಟೈನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ಪೆಷಲಿ ಈ BS6 ಡೀಸೆಲ್ ಇಂಜಿನ್ ಇರುತ್ತೆ ಇವುಗಳಲ್ಲಿ ಈ DPF ಬ್ಲಾಕಿಂಗ್ ಆಗುವಂತ ಪ್ರಾಬ್ಲಮ್ ಗಳು ಕಾಮನ್ ಆಗಿ ಬರ್ತಾನೆ ಇರ್ತವೆ. ಸೊ ಅದಕ್ಕೋಸ್ಕರ ಅವುಗಳನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅದನ್ನ ಮೇಂಟೈನ್ ಮಾಡಿದ್ರೆ ಅದರ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ DPF ಏನಕ್ಕೆ ಬ್ಲಾಕ್ ಆಗುತ್ತೆ, ಸೊ ಅದು ಬ್ಲಾಕ್ ಆದ್ರೆ ಏನೇನು ಪ್ರೋಸೆಸ್ ಗಳಿದಾವೆ, ರಿಜನರೇಷನ್ ಪ್ರೋಸೆಸ್ ಯಾವ್ದೆಲ್ಲ ಇದೆ, ಅದೇ ರೀತಿಯಾಗಿ ಅದನ್ನ ಬ್ಲಾಕ್ ಆಗದೆ ಇರೋ ಹಾಗೆ ಏನೇನು ಪ್ರಿವೆನ್ಷನ್ ಗಳನ್ನ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.